ಪುಷ್ಪಾ 2 ದ ರೂಲ್. ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಅಂಡ್ ಫಹದ್ ಫಾಜಿಲ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಪಾರ್ಟ್ 1 ಕ್ಲೈಮ್ಯಾಕ್ಸ್ ಅಲ್ಲಿ ಪುಷ್ಪಾ ಮದುವೆ ಆಗಿ SI ಶಿಖಾವತ್ ಹತ್ರ ಈಗೋ ಕ್ಲಾಶ್ ಆಗಿ ಶಿಖಾವತಿಗೆ ಈಗೋ ಹರ್ಟ್ ಆಗಿರುತ್ತೆ. ಸೊ ಅಲ್ಲಿಂದನೇ ಸೆಕೆಂಡ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ರಕ್ತಚಂದನ ಸ್ಮಗ್ಲಿಂಗ್ ಮಾಡ್ಕೊಂಡು ನಾರ್ಮಲ್ ಆಗಿದ್ದ ಪುಷ್ಪಾ ಈಗ ಸಿಂಡಿಕೇಟ್ ನ ಹೇಗೆ ರೂಲ್ ಮಾಡ್ತಾನೆ, ಶಿಖಾವತ್ ಮತ್ತೆ ಪುಷ್ಪಾ ಅವರ ಈಗೋ ಇದ್ರಲ್ಲೂ ಕಂಟಿನ್ಯೂ ಆಗಿ ಏನೇನೆಲ್ಲ ಸಿಚುಯೇಷನ್ಸ್ಗಳು ಅವ್ರ ಮಧ್ಯೆ ಎದುರಾಗ್ತವೆ ಅಂಡ್ ಇದ್ರ ಮಧ್ಯೆ ಅವನ ಫ್ಯಾಮಿಲಿ ಟ್ರೀ ಕತೆ ಏನು ಅನ್ನೋದನ್ನ ನೀವು ಸಿನಿಮಾ ನೋಡಿದಾಗ ತಿಳ್ಕೊಂತೀರಾ. ಸೊ ಈ ಸಿನಿಮಾ ನನಗೆ ಕೊಟ್ಟ ಎಕ್ಸ್ಪೀರಿಯನ್ಸ್ ಒಂದು ಆವರೇಜ್ ಅಷ್ಟೇ. ಯಾಕೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ 2-3 ಪೋರ್ಷನ್ಸ್ಗಳು, ಇಂಟರ್ವಲ್ ಬ್ಲಾಕ್ ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಜಾತ್ರೆ ಸೀನ್, ಇಷ್ಟು ನನಗೆ ಇಂಪ್ರೆಸ್ ಮಾಡಿದ್ದ ಪೋರ್ಷನ್ಸ್ಗಳು. ಇನ್ನು ಮಿಕ್ಕಿದ ಪೋರ್ಷನ್ಸ್ಗಳು ಅಷ್ಟಕ್ಕಷ್ಟೇ. ಒಂದೊಂದ್ ಕಡೆ ಲಾಜಿಕ್ಕೇ ಇಲ್ಲ. ಎಸ್ಪೆಷಲಿ CM ನ ಚೇಂಜ್ ಮಾಡ್ಸಕ್ಕೆ ಇಟ್ಟಿರೋ ರೀಸನ್ ಅದಂತೂ ಓವರ್ ದ ಟಾಪ್ ಆಗೋಯ್ತು. ಇದ್ರ ಮಧ್ಯೆ ಆ ಪೀಲಿಂಗ್ ಸಾಂಗ್ ಬೇರೆ ಮೂವಿಗೆ ಒನ್ ಆಫ್ ದ ಡಿಸ್ಟ್ರಾಕ್ಟಿವ್ ಸಾಂಗ್ ಅಂಡ್ ಅದರ ಪ್ಲೇಸ್ಮೆಂಟ್. ಸುಕುಮಾರ್ ಅವರ ರೈಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ. ಅವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಿರುತ್ತೆ. ಎಕ್ಸಾಂಪಲ್ ಪುಷ್ಪಾ 1 ಚೆನ್ನಾಗಿ ಬರ್ಕೊಂಡಿದ್ರು, ಬಟ್ ಈ ಪುಷ್ಪಾ 2 ಅಲ್ಲಿ ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಬಟ್ ಸಿನಿಮಾ ಎಂಟರ್ಟೈನ್ ಮಾಡೋದ್ರಲ್ಲಿ ಯಾವುದೇ ಡಿಸಪಾಯಿಂಟ್ ಮಾಡಲ್ಲ. ಟೋಟಲ್ ರನ್ ಟೈಮ್ 3.5 hours ಇದ್ರೂ ಆಲ್ಮೋಸ್ಟ್ ಎಂಗೇಜಿಂಗ್ ಆಗಿ ಇದೆ. ಅದಕ್ಕೆ ಮೇನ್ ರೀಸನ್ನೇ ಅಲ್ಲು ಅರ್ಜುನ್ ಅಂಡ್ ಫಹದ್ ಫಾಜಿಲ್ ಅವರ ಪರ್ಫಾರ್ಮೆನ್ಸ್. ಜೊತೆಗೆ ಸಿನಿಮಾ ಒಂದು ಟೆಂಪ್ಲೇಟ್ ಅಲ್ಲಿ ರನ್ ಆಗುತ್ತೆ. ಅಂದ್ರೆ ಡ್ರಾಮಾ ಅಂಡ್ ಹೈ ಮೊಮೆಂಟ್, ಈ 2 ಎಲಿಮೆಂಟ್ಸ್ಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಎಮೋಷನ್ಸ್ ಇದು ಕೂಡ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆದ್ರೆ ಅದನ್ನ ಎಂಡ್ ಮಾಡಿದ್ದ ರೀತಿ ಇನ್ಕಂಪ್ಲೀಟ್ ಅನ್ಸುತ್ತೆ. ಇನ್ಫ್ಯಾಕ್ಟ್ ಸಿನಿಮಾ ಮುಗಿದ್ಮೇಲೂ ಒಂದು ಕಂಪ್ಲೀಟ್ ಮೂವಿ ನೋಡ್ದೆ ಅನ್ನೋ ಥಾಟೇ ಬರಲ್ಲ. ಯಾಕಂದ್ರೆ ಪಾರ್ಟ್ 3ಗೋಸ್ಕರ ಕೆಲವೊಂದು ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡೇ ಇಲ್ಲ, ಇನ್ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ಇನ್ನ ಈ ಸಿನಿಮಾದ ಒನ್ ಆಫ್ ದ ಮೇಜರ್ ಎಲಿಮೆಂಟ್ ಏನಂದ್ರೆ ಎಲಿವೇಶನ್ಸ್ ಅಂಡ್ ಅದಕ್ಕೆ ಕೊಟ್ಟಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಕ್ಕತ್ತಾಗಿತ್ತು. ಈಗ ರೀಸೆಂಟ್ ಆಗಿ ಬಂದಿದ್ದ ಕಂಗುವಾ ಮತ್ತೆ ಇನ್ನೊಂದು ಫಿಲಮ್ ಅಲ್ಲಿ BGM ನ ಕೇಳಿ ಕಿವಿ ಕಿತ್ತೋಗಿತ್ತು. ಇದ್ರಲ್ಲಿ ಆತರ ಏನು ಇರಬಾರ್ದು ಅಂತ ಅನ್ಕೊಂಡಿದ್ದೆ. ಸೊ ಇದ್ರಲ್ಲಿ ಆತರ ಕಿರ್ಚಾಡೋದು ಇವೆಲ್ಲ ಇರ್ಲಿಲ್ಲ. ತುಂಬಾ ಕ್ರಿಸ್ಪ್ ಆಗಿ ಕ್ಲಾರಿಟಿ ಸೌಂಡ್ ನ ಮೇಂಟೈನ್ ಮಾಡಿದ್ದಾರೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಬರುವಂತ ಜಾತ್ರೆ ಸೀನ್ ಅದಂತೂ ಆಲ್ಮೋಸ್ಟ್ 25-30 ನಿಮಿಷ ಇರುತ್ತೆ. ಅಲ್ಲಿ ಬರುವಂತ ಅಲ್ಲು ಅರ್ಜುನ್ ಅವರ ಪರ್ಫಾರ್ಮೆನ್ಸ್ ಅಂಡ್ ಎಮೋಷನಲ್ ಸೀನ್ ಇಂಪ್ಯಾಕ್ಟ್ ಆಗಿ ಸಖತ್ತಾಗಿತ್ತು. ಇನ್ನ ಕ್ಲೈಮ್ಯಾಕ್ಸ್ ಸೀನ್ ನ ಸುಕುಮಾರ್ ಅವರು ಕ್ರಿಯೇಟಿವ್ ಆಗಿ ಮಾಡಕ್ ಹೊರಟಿದ್ದಾರೆ, ಆದ್ರೆ ಅದು ಅಷ್ಟು ಇಂಪ್ರೆಸಿವ್ ಆಗಿ ಇರ್ಲಿಲ್ಲ. ಜೊತೆಗೆ ಪಾರ್ಟ್ 3ಗೋಸ್ಕರ ಒಂದು ಕ್ಲಿಫ್ ಹ್ಯಾಂಗರ್ ನ ಕೊಡ್ತಾರೆ. ಅದನ್ನ ನೋಡಿದಾಗ ಪಾರ್ಟ್ 3ಗೆ ವೆಯ್ಟ್ ಮಾಡಬೇಕು ಅಂತಾಗ್ಲಿ ನೋಡ್ಬೇಕು ಅಂತಾಗ್ಲಿ ಅನ್ಸದೇ ಇಲ್ಲ. ಈ ಪಾರ್ಟ್ 2ನೇ ಸಾಕಾಗಿತ್ತು. ಸುಮ್ನೆ ಫೋರ್ಸ್ಲಿ ಪಾರ್ಟ್ 3ನ ಮಾಡಕ್ ಹೊರಟಿದ್ದಾರೆ ಅಷ್ಟೇ. ಪರ್ಫಾರ್ಮೆನ್ಸಸ್ ವೈಸ್ ಪುಷ್ಪಾ 1 ಅಲ್ಲಿದ್ದ ಅಲ್ಲು ಅರ್ಜುನ್ ಅವರ ಸ್ವ್ಯಾಗ್, ವಾಕಿಂಗ್ ಸ್ಟೈಲ್ ಆಗ್ಲಿ, ಡೈಲಾಗ್ ಡೆಲಿವರಿ ಆಗ್ಲಿ, ಆ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ ಒಂದು ಚೂರು ಚೇಂಜ್ ಆಗಿಲ್ಲ. ಆಸ್ ಇಟ್ ಈಸ್ ಸೇಮ್ ಪರ್ಫಾರ್ಮೆನ್ಸ್, ಒನ್ ಮ್ಯಾನ್ ಶೋ ಅಂದ್ರೂ ತಪ್ಪಾಗಲ್ಲ. ಇನ್ನ ಫಹದ್ ಫಾಜಿಲ್ ಅವರ ಪರ್ಫಾರ್ಮೆನ್ಸ್ ಸೈಕ್ ಆಗಿತ್ತು, ಆದ್ರೆ ಅವರ ಕ್ಯಾರೆಕ್ಟರ್ಗೆ ಕರೆಕ್ಟ್ ಆಗಿ ಡೆಪ್ತ್ ಕೊಟ್ಟು ಡೆವಲಪ್ ಮಾಡ್ಕೊಂಡಿಲ್ಲ. ಆ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಅನ್ನೋದೇ ಸಿಗಲಿಲ್ಲ. ಇನ್ನ ರಶ್ಮಿಕಾ ಮಂದಣ್ಣ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಧನಂಜಯ ಅವರಂತೂ ಎಲ್ಲೂ ಕಾಣಿಸ್ಲೇ ಇಲ್ಲ. ಅಂಡ್ ಮಿಕ್ಕಿದ ಆಕ್ಟರ್ಸ್ಗಳು ಅವ್ರಿಗೆ ಕೊಟ್ಟಿರೋ ಪಾತ್ರನ ನೀಟಾಗಿ ಮಾಡಿ ಮುಗಿಸಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ ಅಂಡ್ ವಿಜುವಲ್ ಎಫೆಕ್ಟ್ಸ್ ಇಸ್ ಗುಡ್, ಚೆನ್ನಾಗಿದೆ. ಬಟ್ ಎಡಿಟಿಂಗ್ ಅಲ್ಲಿ ಸ್ಕ್ರೀನ್ ಪ್ಲೇನ ಇನ್ನೂ ಕ್ರಿಸ್ಪ್ ಆಗಿ ಟೈಟ್ ಮಾಡ್ಬೋದಿತ್ತು. 3.5 ಗಂಟೆ ಇದೆ ಮೂವಿ, ಕೇಳಿದ್ರೇನೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುತ್ತೆ ಅಷ್ಟೊತ್ತು ಯಾರು ನೋಡ್ತಾರೆ ಅಂತ. ಬಟ್ ಎಂಗೇಜಿಂಗ್ ಆಗಿ ಇದೆ. ಒಂದೊಂದ್ ಕಡೆ ಲೆಂತಿ ಫೀಲ್ ಬಂದೇ ಬರುತ್ತೆ, ಅದಂತೂ ಪಕ್ಕ. ಇನ್ನ ಸಾಂಗ್ಸ್ ಅಂಡ್ BGM ಅದೇನ್ ಸಾಂಗ್ಸೋ ಏನೋ ಒಂದ್ ಅರ್ಥ ಇಲ್ಲ ಏನಿಲ್ಲ. ಸುಮ್ನೆ ಕಂಪೋಸ್ ಮಾಡ್ತಾರೆ, ಎಲ್ ಬೇಕಲ್ಲ ಹಾಕ್ತಾರೆ. ಸುಮ್ನೆ ಡಿಸ್ಟರ್ಬೆನ್ಸ್, ಕೇಳಕ್ಕೂ ಏನ್ ಚೆನ್ನಾಗಿರ್ಲಿಲ್ಲ. ಪುಷ್ಪ ಟೈಟಲ್ ಟ್ರ್ಯಾಕ್ ಒಂದು ಚೆನ್ನಾಗಿತ್ತು ಅಷ್ಟೇ. ನೆಕ್ಸ್ಟ್ BGM ಸೂಪರ್ ಆಗಿದೆ, ಪರ್ಫೆಕ್ಟ್ ಪ್ಲೇಸ್ಮೆಂಟ್ ಅಂಡ್ ಕ್ಲಾರಿಟಿ ಸಕ್ಕತ್ತಾಗಿತ್ತು. ಸೌಂಡ್ ಎಫೆಕ್ಟ್ಸ್ ಕೇಳಕ್ಕೆ ಇರಿಟೇಷನ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ಸೊ ಓವರ್ ಆಲ್ ಮೂವಿಲಿ -40% ಇದ್ರೆ 60% ಪಾಸಿಟಿವ್ ಇದೆ. ಎಂಟರ್ಟೈನ್ಮೆಂಟ್ ವೈಸ್ ವರ್ತ್ ಇಟ್, ಒಂದ್ಸಲ ನೋಡ್ಬೋದು, ಆವರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದು ಬಿಟ್ಟು ಲಾಜಿಕ್ ಇರಬೇಕು, ಯೂನಿಕ್ ಸ್ಟೋರಿ ಇರಬೇಕು ಅಂದ್ರೆ ಡಿಸಪಾಯಿಂಟ್ ಆಗ್ತೀರಾ. ಒಂದೊಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕು ಅನ್ಕೊಂಡಿದ್ರೆ ಹೋಗಿ ನೋಡ್ಬೋದು, ಎಂಜಾಯ್ ಮಾಡ್ತೀರಾ. ಈ ವೀಕೆಂಡ್ಗೆ ಥಿಯೇಟರ್ನಲ್ಲಿ ಆರಾಮಾಗಿ ನೋಡೋವಂಥ ಸಿನಿಮಾ ಇದು ನನ್ನ ಪ್ರಕಾರ. ಕನ್ನಡ ಡಬ್ಬಿಂಗ್ ಕೂಡ ಸಕ್ಕತ್ತಾಗಿದೆ, ತುಂಬ ಇಷ್ಟ ಆಯಿತು. ಸೊ ಆದಷ್ಟು ಕನ್ನಡ ಲ್ಯಾಂಗ್ವೇಜಲ್ಲಿ ನೋಡಿ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವು ನೋಡಿದರೆ ನಿಮಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.